ತೀವ್ರ ಕುತೂಹಲ ಕೆರಳಿಸಿದ್ದಂತ ಅಯೋಧ್ಯೆ ರಾಮ ಮಂದಿರ ಟ್ರಸ್ಟ್ ಸಭೆ ಅಂತ್ಯವಾಗಿದೆ. ರಾಮ ಮಂದಿರ ಟ್ರಸ್ಟ್ಗೆ ಮಧ್ಯಂತರ ಪ್ರಧಾನ ಕಾರ್ಯದರ್ಶಿಯನ್ನ ನೇಮಕ ಮಾಡಲಾಗಿದೆ. ಇವತ್ತು ಎಲ್ಲರ ಕೇಂದ್ರ ಬಿಂದುವಾಗಿದ್ದಂತಹ ಸಭೆ ಅಂತ್ಯವಾಗಿದೆ. ರಾಮ ಮಂದಿರ ಟ್ರಸ್ಟ್ಗೆ ಪ್ರಧಾನ ಕಾರ್ಯದರ್ಶಿಯಾಗಿ ಮಧ್ಯಂತರ ಪ್ರಧಾನ ಕಾರ್ಯದರ್ಶಿಯಾಗಿ ಕೃಷ್ಣ ಮೋಹನ್ ಅವರನ್ನು ನೇಮಕ ಮಾಡಲಾಗಿದೆ. ಜುಲೈ 22ಕ್ಕೆ ಟ್ರಸ್ಟ್ನಿಂದ ಮತ್ತೊಂದು ಸುತ್ತಿನ ಸಭೆ ಇದೆ. ಸಭೆಯ ಬಳಿಕ ಕೋಶಾಧಿಕಾರಿ ಗೋವಿಂದ ದೇವಗಿರಿಯವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಂಥ ಮಹತ್ವದ ನಿರ್ಧಾರ ಏನೂ ತೆಗೆದುಕೊಳ್ಳಲಾಗಿಲ್ಲ. ಏನೇನೋ ಆಗೋಗುತ್ತೆ ಇವತ್ತಿನ ಸಭೆಯಲ್ಲಿ ಅಂತ ಎಲ್ಲರೂ ಎಕ್ಸ್ಪೆಕ್ಟೇಷನ್ ಅನ್ನು ಇಟ್ಕೊಂಡಿದ್ರು. ಆದರೆ ಆ ಎಕ್ಸ್ಪೆಕ್ಟೇಷನ್ ಫುಲ್ಫಿಲ್ ಆಯ್ತಾ? ನೋ ಅಂತ ಈ ಕ್ಷಣಕ್ಕೆ ನಾವು ಹೇಳಬಹುದು. ಅಯೋಧ್ಯೆ ರಾಮ ಮಂದಿರ ಟ್ರಸ್ಟ್ನ ಸಭೆಯಲ್ಲಿ ಮಧ್ಯಂತರ ಕಾರ್ಯದರ್ಶಿಯನ್ನಾಗಿ ಕೃಷ್ಣಮೋಹನ್ ಅವರನ್ನು ಆಯ್ಕೆ ಮಾಡಲಾಗಿದೆ, ನೇಮಕ ಮಾಡಲಾಗಿದೆ. ಅದನ್ನು ಹೊರತುಪಡಿಸಿದರೆ ಆಮೇಲೆ ಈ ಸಂಪತ್ ರಾಯ್ ಅನಿಲ್ ಮಿಶ್ರಾ ರಾಜೀನಾಮೆ ಕೊಟ್ಟಿದ್ರಲ್ವಾ, ಅವರಿಗೆ ರಾಜೀನಾಮೆಯನ್ನು ಅಂಗೀಕಾರ ಮಾಡಲಾಗಿದೆ. ಕಾಣಿಕೆ ಕಳ್ಳತನ ಕೇಸ್ನಲ್ಲಿ ಸಂಪತ್ ರಾಯ್ ಮತ್ತು ಅನಿಲ್ ಮಿಶ್ರಾ ಅವರಿಗೆ ಗೇಟ್ ಪಾಸ್ ಸಿಕ್ಕಿದೆ. ಹುಂಡಿ ಕನ್ನಕ್ಕೆ ಇಬ್ಬರನ್ನೇ ಹೊಣೆ ಮಾಡಿರುವಂಥದ್ದು ರಾಮ ಜನ್ಮಭೂಮಿ ಟ್ರಸ್ಟ್. ಇಬ್ಬರ ರಾಜೀನಾಮೆ ಅಂಗೀಕೃತವಾಗಿದೆ. ಸಂಪತ್ ರಾಯ್ ಸ್ಥಾನಕ್ಕೆ ಬಜರಂಗ್ ಲಾಲ್ ಬಗಡಾ ಅವರನ್ನ ಆಯ್ಕೆ ಮಾಡುವುದು ಬಹುತೇಕ ಕನ್ಫರ್ಮ್ ಅಂತ ಹೇಳಲಾಗ್ತಾ ಇದೆ. ಹೊಸ ಪ್ರಧಾನ ಕಾರ್ಯದರ್ಶಿಯನ್ನಾಗಿ ಬಜರಂಗ್ ಲಾಲ್ ಬಗಡಾ ಅವರು ನೇಮಕ ಆಗುವಂತ ಸಾಧ್ಯತೆ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಹುಂಡಿ ಕನ್ನಕ್ಕೆ ಇಬ್ಬರನ್ನೇ ಹೊಣೆ ಮಾಡಲಾಗಿರುವಂಥದ್ದು, ಇವರಿಬ್ಬರೇ ಹೊಣೆಗಾರರು ಅನ್ನುವ ಒಂದು ತೀರ್ಮಾನಕ್ಕೆ ಇವತ್ತು ನಡೆದಂತಹ ಸಭೆಯಲ್ಲಿ ನಿರ್ಧಾರಕ್ಕೆ ಬರಲಾಗಿದೆ. ಬಜರಂಗ್ ಲಾಲ್ ಬಗಡಾ ಇವರು ವಿಶ್ವ ಹಿಂದೂ ಪರಿಷತ್ನ ಪ್ರಧಾನ ಕಾರ್ಯದರ್ಶಿಗಳಾಗಿ ಸದ್ಯ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವರನ್ನೇ ರಾಮ ಜನ್ಮಭೂಮಿ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿಯನ್ನಾಗಿ ಜನರಲ್ ಸೆಕ್ರೆಟರಿಯಾಗಿ ನೇಮಕ ಮಾಡಲಿಕ್ಕೆ ಒಂದಷ್ಟು ತೀರ್ಮಾನಗಳು ಹೊರಬೀಳಬೇಕಾಗಿದೆ. ಇದರ ನಡುವೆ ಮಧ್ಯಂತರ ಕಾರ್ಯದರ್ಶಿಯನ್ನಾಗಿ ಕೃಷ್ಣಮೋಹನ್ ಅವರನ್ನು ಆಯ್ಕೆ ಮಾಡಲಾಗಿದೆ. ಬರೀ ಸದ್ಯಕ್ಕೆ ಈ ಒಂದು ತೀರ್ಮಾನ ಮಾತ್ರ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗಿದೆ. ಅಂಥ ಮಹತ್ವದ ನಿರ್ಧಾರಗಳು ಇವತ್ತಿನ ಸಭೆಯಲ್ಲಿ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ. ಸಭೆಯಲ್ಲಿ ಸಂಪತ್ ರಾಯ್ ಅನಿಲ್ ಮಿಶ್ರಾ ಇವರಿಬ್ಬರ ಬಗ್ಗೆ ಗಂಭೀರ ಆರೋಪಗಳು ಕೇಳಿ ಬಂದಿದೆ. ಕಾಣಿಕೆ ಹುಂಡಿ ಕಳ್ಳತನದಲ್ಲಿ ಇವರಿಬ್ಬರೇ ಹೊಣೆ ಅಂತ ಟ್ರಸ್ಟ್ ಹೇಳಿದೆ. ಕಾಣಿಕೆ ಹುಂಡಿ ಕಳ್ಳತನದಲ್ಲಿ ಟ್ರಸ್ಟ್ ಪಾತ್ರ ಏನೂ ಇಲ್ಲ ಅಂತ ಅವ್ರ ಬೆನ್ನನ್ನು ಅವ್ರು ತಟ್ಕೊಂಡಿದ್ದಾರೆ. ನಾನು ಅದನ್ನೇ ಹೇಳ್ತಾ ಇದ್ದೆ. ಏನಂದರೆ ಇಲ್ಲಿ ಆರೋಪಗಳು ಪ್ರಾರಂಭಿಕ ಹಂತದಲ್ಲಿ ಕೇಳಿ ಬಂದಂಥ ಸಂದರ್ಭದಲ್ಲಿ ಟ್ರಸ್ಟ್ನ ವಿಚಾರವೇ ಸಾಕಷ್ಟು ಅನುಮಾನಗಳಿಗೆ ಕಾರಣ ಆಯಿತು. ನೀವು ಟ್ರಸ್ಟ್ನ ಪ್ರಮುಖ ಸ್ಥಾನದಲ್ಲಿ ಇರ್ತಕ್ಕಂಥವ್ರನ್ನ ಸಂಪತ್ ರಾಯ್ ಅವರನ್ನು ಮತ್ತು ಅನಿಲ್ ಮಿಶ್ರಾ ಅವರನ್ನು ತಲೆದಂಡ ಮಾಡಿದ್ದೀರಿ, ಓಕೆ ಒಪ್ಕೊಳ್ಳೋಣ. ಆದರೆ ವಾಟ್ ಅಬೌಟ್ ಇನ್ನಿತರ ಮೆಂಬರ್ಸ್ ವಿಚಾರ ಏನು ಅಂತ. ಸೊ ಈಗ ಇವತ್ತೇನು ನಡೀತಲ್ಲ, ಸಭೆ ನಡೀತು. ಸಭೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಭೆಯಲ್ಲಿ ಏನೇನಾಯಿತು ಅಂತ ಕೋಶಾಧಿಕಾರಿ ಆಮೇಲೆ ಮಾತನಾಡಿದರು. ಆಮೇಲೆ ಪ್ರಧಾನ ಕಾರ್ಯದರ್ಶಿಯನ್ನಾಗಿ ಈಗ ಮಧ್ಯಂತರ ಪ್ರಧಾನ ಕಾರ್ಯದರ್ಶಿಯನ್ನಾಗಿ ಕೃಷ್ಣಮೋಹನ್ ಅವರನ್ನು ಆಯ್ಕೆ ಮಾಡಲಾಗಿದೆ. ಅದು ಟೆಂಪ್ರವರಿ, ಪರ್ಮನೆಂಟ್ ಅಲ್ಲ. ಜುಲೈ 22ಕ್ಕೆ ಮತ್ತೊಂದು ಸುತ್ತಿನ ಸಭೆ ಇದೆ. ಆ ಸಭೆಯಲ್ಲಿ ಒಂದು ಅಂತಿಮ ತೀರ್ಮಾನವನ್ನು ಅಥವಾ ಒಂದು ಫೈನಲ್ ನಿರ್ಧಾರವನ್ನು ತೆಗೆದುಕೊಳ್ಳಬಹುದಾದಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಸೊ ರಾಮ ಮಂದಿರ ಟ್ರಸ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ನಡೆದಂಥ ಸಭೆಯಲ್ಲಿ ಈಗ ಆಗಿರುವಂಥ ಡ್ಯಾಮೇಜ್ ಇದೆಯಲ್ಲ, ಈ ಡ್ಯಾಮೇಜನ್ನು ಸರಿಪಡಿಸ್ಕೊಳ್ಬೇಕಾಗಿರ್ತಕ್ಕಂಥ ಜವಾಬ್ದಾರಿ ಯಾರ ಮೇಲೆ ಇದೆ ಅಂತ, ಯಾರು ಸರಿಪಡಿಸ್ತಾರೆ ಈಗ ಆಗಿರ್ತಕ್ಕಂಥ ಡ್ಯಾಮೇಜು. ಆಮೇಲೆ ಜನರ ಧಾರ್ಮಿಕ ಭಾವನೆಗೆ ಧಕ್ಕೆ ತಂದಿರತಕ್ಕಂಥ ಬಹಳ ಪ್ರಬಲವಾಗಿರ್ತಕ್ಕಂಥ ಆರೋಪವನ್ನು ಇವತ್ತು ಟ್ರಸ್ಟ್ ಎದುರಿಸ್ತಾ ಇದೆ. 5-6 ವರ್ಷಗಳ ಹಿಂದೆಯೇ ಈ ರೀತಿಯಾದಂಥ ಆರೋಪಗಳು ಕೇಳಿ ಬಂದಿದ್ರೂ ಸಹ ಆಗಲೇ ಬೇರು ಮಟ್ಟದಲ್ಲೇ ಅಥವಾ ಪ್ರಾರಂಭಿಕ ಹಂತದಲ್ಲೇ ಒಂದಷ್ಟು ಪ್ರಯತ್ನಗಳನ್ನು ಮಾಡಿದ್ದಿದ್ರೆ ಸರಿಪಡಿಸಲಿಕ್ಕೆ ಬಹುಶಃ ಇದು ಇಷ್ಟು ದೊಡ್ಡ ಮಟ್ಟಕ್ಕೆ ಇದು ಬೆಳೀತಾ ಇರಲಿಲ್ಲ ಅನ್ನುವ ರೀತಿಯಾದಂಥ ಚರ್ಚೆಗಳು ಸಹ ಜನಮಾನಸದಲ್ಲಿದೆ.